ನಾನು ಅರುಂಧತಿ ದೇಶಮುಖ್, ನಮ್ಮ ಯಜಮಾನ್ರ ಹೆಸರು ದೇವರಾವ್ ದೇಶಮುಖ್ ವಾಡಾದಾಗ 36 ಭಜನೆ ಮಂಡಳಿ ಇವತ್ತು ಹಾಡು ಹಾಡಿದರು. ಅಲ್ಲಿಂದ ಇಷ್ಟು ಜನ 3 ಗಂಟೆಗೆ ಬಂದವರು ಈಗ ಮನೆಗೆ ಹೋದರು. ಅಂದ್ರೆ 4 ತಾಸು ಇಲ್ಲಿ ಕೂಡೋದಂದ್ರೆ ಸಾಮಾನ್ಯ ಅಲ್ಲ. ಇದು ವಿಶ್ವ ಮಧ್ವ ಪರಿಷತ್ತು 25ನೇ ವರ್ಷ ಇವತ್ತು ಪ್ರಾರಂಭ ಆಯಿತು. ಅದಕ್ಕಂಥೇಳಿ ಅವರು ಪ್ರಚಾರ ವಾಹಿನಿ ಅಂಥೇಳಿ ಎಲ್ಲ ಕಡೆಗೂ ಒಂದೊಂದು ಗುಡಿಯೊಳಗೆ ಒಂದೊಂದು ಏಕಾದಶಿ ಮಾಡ್ತಾರೆ. ಅವರು ಒಂದು ತಿಂಗಳಿಗೆ ಒಂದು ಏಕಾದಶಿ ಅವ್ರದ್ದು ನಗರ ಪ್ರದಕ್ಷಿಣೆ. ಇಲ್ಲಿನೂ ಇದು ಪಾಂಡ್ರಂಗದೇವ್ರ ಗುಡಿ ಅಂಥೇಳಿ ಇಲ್ಲಿ ಬರ್ತಾರೆ. ನಮ್ಮ ಮಾವನವರು ಭಾಗವತ ಕೇಳ್ಕೊತ ಹೋದವರು. ಅವರು ಇಲ್ಲಿ ಅಂದ್ರೆ ಭಾಗವತ ಕೇಳ್ತಾ ಹೋಗ್ಯಾರ ಅಂಥೇಳಿ ನಮ್ಮ ಅತ್ತೆಯವರೆಲ್ಲ ವರ್ಷಾನ್ಗಟ್ಲೆ ಭಾಗವತ ಇಲ್ಲೇ ನಡೆಸಿದ್ರು ಮನೆಯೊಳಗೆ. ಯಾವಾಗಲೂ ಭಾಗವತ ಕೇಳ್ಬೇಕು ನಾವು ಅಂಥೇಳಿ ಅವ್ರಿಗೆಲ್ಲ ಮನೆ ಹೊಲ ಎಲ್ಲ ಕೊಟ್ಟು ಇಟ್ಕೊಂಡ್ರು. ಅವ್ರನ್ನ ಇಟ್ಕೊಂಡು ಆಮೇಲೆ ಈಗ ಏನೋ ದೇವ್ರ ದಯ ಅನ್ಬೇಕು ಅಷ್ಟೇ. ಇಷ್ಟೆಲ್ಲ ಮಂದಿ ಬಂದು ಇಷ್ಟೆಲ್ಲ ಮಾಡ್ತಾರಂತಂದ್ರೆ ದೇವ್ರ ದಯನೇ. ಆತನೇ ಕರೆದಿರ್ತಾನೆ, ದೇವರೇ ಕರೆದಿರ್ತಾನೆ. ನಾವು ಯಾರು ಕರೆಯಂಗಿಲ್ಲ. ಯಾಕಂದರೆ ಇದು ಆಷಾಢ ಉತ್ಸವ ಆಗ್ತದೆ ಇಲ್ಲಿ 7 ದಿವಸ ಉತ್ಸವ. ಹುಣ್ಣಿಮೆ ದಿವಸ ಅಂತೂ ಯಾರಿಗೂ ನಾವು ಆಮಂತ್ರಣ ಕೊಡೋದಿಲ್ಲ. ರಥೋತ್ಸವಕ್ಕೆ ಬಂದವರೆಲ್ಲ ಇಲ್ಲಿ ಆತನ ಆಮಂತ್ರಣ ಇರ್ತದೆ. ಅದಕ್ಕೆ ಮೊದಲು ಅವ್ರಿಗೆ ಬಡಿಸ್ರಿ ಅಂತ ಹೇಳ್ತೀನಿ ನಾನು. ಆಮೇಲೆ ಅವರು ಒಬ್ಬರು ಪಂಡ್ರಪುರಕ್ಕೆ ಹೋಗೋರಿದ್ರು. ಅವರು દર ವರ್ಷ ಹೋಗ್ತಿದ್ರು. 60 ವರ್ಷದ ಮುದುಕಿ ಅವರು ಸುಬ್ಬಕ್ಕ ಅಂಥೇಳಿ ಇವ್ರ ಪೈಕಿ ಯಾರು ಸನ್ನಿಯವ್ರ ಪೈಕಿ. ಮಡಿಲೇ ಅಡಿಗೆ ಮಡಿಲೇ ಊಟ. ಎಲ್ಲೂ ಒಂದು ಗ್ಲಾಸ್ ನೀರು ಕುಡಿತಿದ್ದಿಲ್ಲ, ಒಂದು ಹನಿ ಹಾಲು ಕುಡಿತಿದ್ದಿಲ್ಲ. ಆದರೆ ಇಲ್ಲಿ ಅಕ್ಕಿಗೆ ಮಹಾಪುರ ಬಂತು. ಪಂಡ್ರಪುರಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಅದು ಗೌತಮ್ ಮನ್ಯಾಗ ಮಲ್ಕೊಂಡ್ಲು ಚಾಪಿ ಹಾಕ್ಕೊಂಡು. ಏನಪ್ಪ ಸ್ವಾಮಿ, ನಾವು ಅಲ್ಲಿ ಬಂದಮೇಲೆ ಒಂದು ವೇಳೆಗೆ ಮಹಾಪುರ ಬಂದ್ರೂ ಏನೂ ತಪ್ಪಾಗ್ತಿದ್ದಿಲ್ಲ, ಈಗ ಯಾಕೆ ಬಂತು ಈ ಮಹಾಪುರ, ನೀ ಯಾಕೆ ತರಿಸ್ದಿ ಅಂತೇಳಿ ಹತ್ಕೋತ ಮಾಡಿದಾಗ ಈ ಪಾಂಡ್ರಂಗದೇವ್ರು ಹೋಗಿ ಎಬ್ಬಿಸೋಣ ಆಕಿಗೆ. ಎಬ್ಬಿಸಿ ಇಲ್ಲಿ ಹೋಗಿ ಪ್ರಸಾದ ತಗೋ, ನಾ ಅಲ್ಲಿದ್ದೀನಿ ಸಂಪೂರ್ಣ ಅಂತ ಹೇಳಿದ್ನಂತ. ಹೀಗಾಗಿ ಈ ಮನೆ ಥರದ್ದು ಇನ್ನೂ ತನಕ ನಡೆದದ. ಸ್ವಾಮಿ ಗಂಗಾ ನದಿ ಹೆಂಗೆ ಹರಿತದಲ್ಲ, ಮುಂದೆ ಹರ್ಕೊತ ಹೋಗ್ತದ. ಅದು ಎಲ್ಲಿ ಮುಗಿತದೋ ಗೊತ್ತಿಲ್ಲ, ಎಂದು ಶುರುವಾಗಿದ್ದು ಗೊತ್ತಿಲ್ಲ ಯಾರಿಗೂ. ಹಾಗೆ ಇಲ್ಲಿದು ನಡೆದದ. ನಮ್ಮ ಯಜಮಾನ್ರ ಹೆಸರು ದೇವರಾವ್ ದೇಶಮುಖ್. ಅವರು ಬೇಕಾದಷ್ಟು ಎಲ್ಲ ಮಾಡ್ಯಾರ. ಭಾಳಷ್ಟು ಧಾರ್ಮಿಕ ಕಾರ್ಯಗಳಿಗೆಲ್ಲ ಮುಂದೆ. ಆಮೇಲೆ 32 ಸಂಧಿ ಹರಿಕಥಾಮೃತ ಸಾಲ. ದರ್ ವರ್ಷ 2 ಸಂಧಿ. ಅದು ಒಂದು ಸಂಧಿ ಬಾಯ್ಪಾಟ್ ಮಾಡೋದು, 2 ಸಂಧಿ ಪ್ರಶ್ನೋತ್ತರ ಮಾಡೋದು. ಹಂಗೆ 18 ವರ್ಷ ಮಾಡ್ಯಾರ ಅವರು. 32 ಅಂದರೆ 16 ವರ್ಷ ಮಾಡ್ಯಾರ. ಮಾಡಿದ್ಮೇಲೆ ಅಂದ್ರೆ ಪೂರ್ಣ ಮುಗೀತು. ಇನ್ನು ಮುಂದೆ ವರ್ಷ ಏನು ಮಾಡಬೇಕು ಅಂತ 9ರಾಗೆ ಕರೋನಾ ಬಂತು. ಅಂದರೆ ಬರೋಕ್ಕಾಗಿಲ್ಲ ನಡುವು ನಮ್ಮದು ಪೂರ್ಣ. ಅಂದ್ರೆ 2 ಹರಿಕಥಾಮೃತ ಸಾಲ ಸಂಧಿ ಇಲ್ಲೇ ಅಂದಾರೆ. ನಮ್ಮ ತವ್ರ ಮನೆಯೊಳಗೆ ಕೂತು ಜಗನ್ನಾಥ ದಾಸರು 24 ಸಂಧಿ ಬರ್ದಾರೆ ಮಾನ್ವಿ ದೇಸಾಯರ ಮನ್ಯಾಗ. ಹಾಗಾಗಿ ಈ ಹರಿಕಥಾಮೃತ ಸಾರದ್ದು ನಮ್ಮ ಮೊದಲಿಂದನೂ ರೂಢಿನೇ ಅದದು. ನಮ್ಮ ಸೋದರ ತಂದ್ರವರೆಲ್ಲ ಬಾಯ್ಪಾಟನೇ ಅಂತಿದ್ರು. ನಮ್ಮ ಅಜ್ಜಿನೂ ಕೂಡ ಅಜ್ಜಿ ತಂಗಿ ಎಲ್ಲರೂ ಅಡುಗೆ ಮಾಡ್ಬೇಕಾದ್ರೆ 3 ತಾಸು ಅಡುಗೆ ಬೇಕಲ್ಲ, ಒಲೆ ಮೇಲೆ ಅಡುಗೆ ಮಾಡ್ಬೇಕಾದ್ರೆ 3 ತಾಸು ಹರಿಕಥಾಮೃತ ಸಾರ ಅಡ್ಕೋತೇನೆ ಅಡುಗೆ ಮಾಡೋರು ಅವರು. ಭಾಳ ರುಚಿಯಾಗಿರ್ತಿತ್ತು ಅಡುಗೆ.
ಪಾಂಡುರಂಗ ಭಜನಾ ಮಂಡಳಿ ಬ್ರಹ್ಮಪುರದ ಪಾಂಡುರಂಗ ಭಜನಾ ಮಂಡಳಿಯಿಂದ ಭಜನೆ ಪ್ರಾರಂಭ. ಹರೇ ಶ್ರೀಕಂಠ ನಾರಾಯಣ ನಾರಾಯಣ ಸೇವಾ ಶುಭಾಶಯ ಪಾಂಡುರಂಗ ಭಜನಾ. ಹರೇ ನಾರಾಯಣ 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 ನಾರಾಯಣ
ವಾಮನ ಬಂದಂತೆ ವಿಭೀಷಣನ ಮನೆಗೆ ಶ್ರೀರಾಮ ಬಂದಂತೆ ವಿದುರನ ಮನೆಗೆ ಶ್ರೀಕೃಷ್ಣ ಬಂದಂತೆ ನಿನ್ನ ನಾಮೋ ಎಲ್ಲ ನಾಲಿಗೆಯಲ್ಲಿ ಬಂದ
ಕಂಡೆ ಕಂಡೇನೋ ಕೃಷ್ಣನಿಂದ ಕಂಡೆ ಕಂಡೇನೋ ಕೃಷ್ಣ ನಿನ್ನಯ ದಿವ್ಯ ಮಂಗಳ ಮೂರ್ತಿಯ ಕಂಡೆ ಕಂಡೇನೋ ಕೃಷ್ಣ ನಿನ್ನಯ ದಿವ್ಯ ಮಂಗಳ ಮೂರ್ತಿಯ ಕಂಡು ದಣಿಯೆನು ಇಂದು ನಾನು ಕಂಡು ದಣಿಯೆನು ಇಂದು ನಾನು ಕರುಣೆಯಾಲೆನ್ನೊಡೆಯನ ಕಂಡೆ ಕಂಡೆನೋ ಕೃಷ್ಣ ನಿನ್ನಯ ದಿವ್ಯ ಮಂಗಳ ಮೂರ್ತಿಯ ಪುಟ್ಟಗಟ್ಟಿಯು ಬಿಡಿದವಲ್ಲಿಯು ದೊಡ್ಡ ಕೌತುಕ ಭೂಷಣ ಪುಟ್ಟಗಟ್ಟಿಯು ಬಿಡಿದವಲ್ಲಿಯು ದೊಡ್ಡ ಕೌತುಕ ಭೂಷಣ ಮೇಟಿನಾನವರತ್ನಾವಿಗೆ ಮೇಟಿನಾನವರತ್ನಾವಿ ಕೀಟಕ ಸುರಿ ತಿಲಕವ ಕಂಡೆ ಕಂಡೆನೋ ಕೃಷ್ಣ ನಿನ್ನಯ ದಿವ್ಯ ಮಂಗಳ ಮೂರ್ತಿಯ ಮುಂದೆ ಹಾಸವು ದಂತ ಪಂಕ್ತಿಯು ಚಂದದ ಕಡೆ ಕಣ್ಣ ನೋಟವು ಮಂದ ಹಾಸವು ದಂತ ಪಂಕ್ತಿಯು ಚಂದದ ಕಡೆ ಕಣ್ಣ ನೋಟವು ಅಂದವಾದ ಕುರುಳು ಮೂಗನು ಅಂದವಾದ ಕುರುಳು ಮೂಗನು ಮೋದು ಸುರಿಯೋ ಮುಖವನ ಕಂಡೆ ಕಂಡೆನೋ ಕೃಷ್ಣ ನಿನ್ನಯ ದಿವ್ಯ ಮಂಗಳ ಮೂರ್ತಿಯ ಮಲ್ಲೆ ಮಲ್ಲೆಗೆ ಕಂಡೆ ಕೊರಳೊಳು ಚಲುವ ಕಂಕಣ ಕೈಯಲಿ ಮಲ್ಲೆ ಮಲ್ಲೆಗೆ ಕಂಡೆ ಕೊರಳೊಳು ಚಲುವ ಕಂಕಣ ಕೈಯಲಿ ಕೊಲ್ಲ ಸತಿಯರ ಕಂಕಣ ಕೊಲ್ಲ ಸತಿಯರ ಕಂಕಣ ನಿಲ್ಲು ನಿಲ್ಲೆಂದು ನಲಿಯುತ್ತ ಕಂಡೆ ಕಂಡೆನೋ ಕೃಷ್ಣ ನಿನ್ನಯ ದಿವ್ಯ ಮಂಗಳ ಮೂರ್ತಿಯ ಕುರಡು ಪುಷ್ಪದ ವೃಷ್ಟಿ ಕರೆಯಲು ಅಸುರರೆಲ್ಲ ಓಡಲು ಕುರಡು ಪುಷ್ಪದ ವೃಷ್ಟಿ ಕರೆಯಲು ಅಸುರರೆಲ್ಲ ಓಡಲು ದೂರ ಕಾಣಿಯ ಕಣಿಗಳಲ್ಲಿ ದೂರ ಕಾಣಿಯ ಕಣಿಗಳಲ್ಲಿ ನೀರ ಕುಣಿ ಕುಣಿದಾಡಿದ ಕಂಡೆ ಕಂಡೆನೋ ಕೃಷ್ಣ ನಿನ್ನಯ ದಿವ್ಯ ಮಂಗಳ ಮೂರ್ತಿಯ ಇನ್ನು ಎನ್ನಯ ಬಂದ ತೀರಿತು ಎನ್ನ ದೇಶವು ಹೋಯಿತು ಇನ್ನು ಎನ್ನಯ ಬಂದ ತೀರಿತು ಎನ್ನ ದೇಶವು ಹೋಯಿತು ಅನ್ಯ ದೈವವ ಗತಿಸಲಾಗದೆ ಅನ್ಯ ದೈವವ ಗತಿಸಲಾಗದೆ ಮನ್ನಿಸೋ ಹಯವದನನೇ ಕಂಡೆ ಕಂಡೆನೋ ಕೃಷ್ಣ ನಿನ್ನಯ ದಿವ್ಯ ಮಂಗಳ ಮೂರ್ತಿಯ ಕಂಡು ಕಣಿಯೆನು ಇಂದು ನಾನು ಕಂಡು ಕಣಿಯೆನು ಇಂದು ನಾನು ಕರುಣೆಯಾಳೆನ್ನೊಡೆಯನ ಕಂಡೆ ಕಂಡೆನೋ ಕೃಷ್ಣ ನಿನ್ನಯ ದಿವ್ಯ ಮಂಗಳ ಮೂರ್ತಿಯ ದಿವ್ಯ ಮಂಗಳ ಮೂರ್ತಿಯ ದಿವ್ಯ ಮಂಗಳ And not to forget, this channel is dedicated to only and only art and culture. If you want more updates like this, then all you need to do is subscribe to Art TV Prime channel right away, right today. And do not forget to get the notification. And to get the notifications, you need to click on the bell icon. Thank you.